ಕೂತ್ಬಿಟ್ಟು ಕಾರ್ ಈ ಥರ ಆಗಿದೆ. ಈ ಥರ ಸಿಚುವೇಶನ್ನ ಪುನೀತ್ ಅವರು ಅರುಣ್ ಅವರು ಇಬ್ಬರು ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಲಾಸ್ಟ್ ಖಾಲಿ ಮಾಡೋದಿನ ನೋಡ್ಲಿಲ್ಲಪ್ಪ ಅನ್ಕೊಂಡೆ, ಯಾಕಂದ್ರೆ ನನ್ನ ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಬಟ್ ಅದನ್ನ ನೋಡ್ಬೇಕು ಅನಿಸ್ತಿತ್ತು ಒಂದ್ಸರಿ ನನಗೆ. ಓಕೆ, ಈ ಸ್ಪಾಟ್ ತುಂಬಾ ಫೇವ್ರೇಟ್, ನಂಗೆ ತುಂಬಾ ಇಷ್ಟ ಅಂತ ಸ್ಪಾಟ್ ಯಾವುದು? ಅದೇ ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಖಾಲಿ ಮಾಡಿಕೊಂಡು. ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ನೀವು. ಆ್ಯಂಡ್ ಇವಾಗ ಒಂದು ಎಂಟಿ ಹೋಮ್ ಟೂರ್ ಕೊಟ್ಬಿಡೋಣ ಕ್ವಿಕ್ ಆಗಿ ನಿಮಗೆ ಅಂತ. ಬಿಕಾಸ್ ತುಂಬ ಜನಕ್ಕೆ ಈ ಮನೆ ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟಿದ್ವಿ. ಸೊ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ, ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಸೊ ಇದು ಒಂದು ಮೇನ್ ಎಂಟ್ರಿ ಬಂದು ಈಸ್ಟ್ ಫೇಸ್ ಮನೆ. ಎಂಟ್ರಿ ಹೀಗಿರುತ್ತೆ. ಆ್ಯಂಡ್ ಇದೊಂದು TV ಯೂನಿಟ್ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಇದನ್ನ ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ ನಾನು. ಸೊ ಇದು TV ಯೂನಿಟ್. ಇದು ನಮ್ಮ ದೇವರ ಮನೆ, ಇದು ದೇವರ ಮನೆ. ಅಂಡ್ ಇಲ್ಲೊಂದು ದೊಡ್ಡ ಕಿಟಕಿ ತೆಗಿಯಲ್ವಾ? ಅದು ತೆಗಿಬೇಕಿತ್ತು, ಬಟ್ ನಂಗೆ ಎಟಕ್ಸ್ಲಿಲ್ಲ ಬಿಡುತ್ತೆ. ಸೊ ಇದು ಒಂದು ದೊಡ್ಡ ಕಿಟಕಿ ಕೊಟ್ಟಿದ್ದಾರೆ. ಇದರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಒಂದು ಹಾಲ್ ಹಿಂಗಿತ್ತು ನಮ್ಮ ಸೀಟಿಂಗ್ ಏರಿಯಾ ಅಲ್ವಾ. ಸೊ ಇದೊಂದು ಹಾಲ್, ಹಾಗೂ ಅದ್ರ ಜೊತೆಗೆ ಈ ತರ ಒಂದು ಡಿವೈಡರ್ ನ ಕೊಟ್ಟಿದ್ದಾರೆ. ಏನ್ ಗೊತ್ತಾ, ಇದು ಪಾರ್ಟಿಷನ್ ಹಾಲ್ಗೆ ಮತ್ತೆ ಕಿಚನ್ಗೆ. ಬಿಕಾಸ್ ಇದು ಓಪನ್ ಕಿಚನ್ ತರ ಇರೋದ್ರಿಂದ ಒಂದು ಸ್ವಲ್ಪ ಪಾರ್ಟಿಷನ್ ಬೇಕು ಅಂತ ಹೇಳ್ಬಿಟ್ಟು ಈ ತರ ಪಾರ್ಟಿಷನ್ ಮಾಡಿದ್ರೆ. ಇನ್ಫ್ಯಾಕ್ಟ್ ಈ ಪಾರ್ಟಿಷನ್ ನೋಡ್ಬಿಟ್ಟು ನಾನು ಈ ಮನೆಗೆ ಬರಬೇಕು ಅಂತ ಅನ್ಕೊಂಡಿದ್ದು. ಅಂಡ್ ಇದೊಂದು ಪಾರ್ಟಿಷನ್ ಬರುತ್ತೆ. ಅದಾದ್ಮೇಲೆ ಹೀಗೆ ಮುಂದೆ ಬಂದ್ರೆ ಸೊ ಇದು ಕಂಪ್ಲೀಟ್ ಆಗಿ ಬಂದು ಕಿಚನ್ ಈ ರೀತಿಯಾಗಿದೆ. ಸೊ ಇದು ಬಂದು ಸಿಂಗಲ್ ಸ್ಲ್ಯಾಬ್ ಕಿಚನ್. ಆಕ್ಚುಲಿ ಡಬಲ್ ಸ್ಲ್ಯಾಬ್ ಇದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಇದು ಬಂದು ಸಿಂಗಲ್ ಸ್ಲ್ಯಾಬ್ ಕಿಚನ್. ಅಂಡ್ ಎಲ್ಲ ಲೈಕ್ ನಿಮಗೆ ಈ ಥರ ರ್ಯಾಕ್ಸ್ ಎಲ್ಲನೂ ಕೂಡ ಇದೆ, ಬಟ್ ಸಾಫ್ಟ್ ಕ್ಲೋಸರ್ ಇಲ್ಲ ಅಷ್ಟೇ. ಅಂಡ್ ಮೇಲ್ಗಡೆ ಕೂಡ ಈ ಥರ ರ್ಯಾಕ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ಕಿಚನ್ ಬರುತ್ತೆ. ಅಂಡ್ ಇದು ಬಂದು ಯುಟಿಲಿಟಿ. ನಾನು ಜಾಸ್ತಿ ಯುಟಿಲಿಟಿನಲ್ಲಿ ವೀಡಿಯೋಸ್ ಮಾಡೇ ಇಲ್ಲ ಅನ್ಕೊತೀನಿ. ಸೊ ಇದು ಯುಟಿಲಿಟಿ, ನಮ್ಮ ವಾಷಿಂಗ್ ಮಿಷಿನ್ ಎಲ್ಲ ಕಂಪ್ಲೀಟಾಗಿ ಇಲ್ಲೇ ಇರ್ತಿತ್ತು. ಆ್ಯಂಡ್ ಇದು ಯುಟಿಲಿಟಿ ಏರಿಯಾ. ಹಾಗೂ ಹೀಗೆ ಮುಂದೆ ಬನ್ನಿ. ಸೊ ಇದು ಹಾಲ್ ಆ್ಯಂಡ್ ಕಿಚನ್ ಆದಮೇಲೆ ಈ ಕಡೆ ಸೈಡ್ ಬಂದರೆ ಇದು ಅಪೋಸ್ ಅಂದರೆ ಇಲ್ಲಿ ಒಂದು ವಾಶ್ ಬೇಸಿನ್ ಇದೆ. ವಾಶ್ ಬೇಸಿನ್ ಆ ಕಡೆ ಈ ಕಡೆ ಬಂದ್ಬಿಟ್ಟು 2 ಬೆಡ್ರೂಮ್ ಇದೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಬೇಜಾರಾಗ್ತದೆ ಗೈಸ್ ನಿಜ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಚೆನ್ನಾಗಿದೆ, ಒಂಥರ ಫುಲ್ ದೊಡ್ಡದಾಗಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ನೀವು ಕಿಂಗ್ ಸೈಜ್ ಕಾಟ್ ನ ಇಟ್ಕೋಬಹುದು ಆ ಥರ. ಆಕ್ಚುಲಿ ಏನು ಗೊತ್ತಾ, ಈ ಒಂದು ರೆಂಟೆಡ್ ಹೌಸ್ ಆಗಿದ್ರು ಈ 30-40 ಸೈಟಲ್ಲೆಲ್ಲ ಒಂದು ಡಿಸೈನಿಂಗ್ ಮಾಡಿದಾರಲ್ಲ, ಕಂಪ್ಲೀಟ್ ಒಂದೊಂದು ಇಂಚ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಕೂಡ ಒಂದು ದೊಡ್ಡ ಕಿಟಕಿನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ನಾನು ಆಗಲೇ ಹೇಳ್ತೀನಿ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಸೊ ಇದು ಬಾಲ್ಕನಿ ತುಂಬಾ ದೊಡ್ಡದೇನಲ್ಲ, ಸ್ವಲ್ಪ ಚಿಕ್ಕದೇನೆ. ನಾರ್ಮಲ್ ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು ಒಂದು ಟೀ ಕಾಫಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಆ ಥರ. ಇದು ಬಾಲ್ಕನಿ. ಹಾಗೂ ಇದು ಬಂದು ವಾರ್ಡ್ರೋಬ್. ಸೊ ವಾರ್ಡ್ರೋಬ್ ಹತ್ರ ತುಂಬಾ ಸ್ಪೇಷಿಯಸ್ ಆಗಿತ್ತು. ಹಾಗೆ ಚೆಕ್ ಮಾಡ್ಕೊತಾ ಇದ್ದೀನಿ, ಏನು ಬಿಟ್ಟಿಲ್ಲ ತಾನೆ ನನಗೆ ಅಂತ. ಸೊ ಇದು ಬಂದು ವಾರ್ಡ್ರೋಬ್. ₹1 ಬಿಟ್ಟು ಲಗ್ನಕ್ಕೆ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡಬಾರ್ದು ಮೀನ್ಸ್. ಸೊ ಇದಕ್ಕೆ ಒಂದು ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮ್ ನಮಗೆ ನಿಜ ಹೇಳ್ತೀನಿ, 2 ಬಾತ್ರೂಮಲ್ಲಿ ಒಂದು ಟೈಲ್ಸ್ ಎಲ್ಲ ಹಾಕಿದಾರಲ್ಲ, ಸಕ್ಕತ್ತಾಗಿ ಹಾಕಿದ್ದಾರೆ. ನಾವು ತುಂಬ ಹುಡುಕಿದ್ವಿ, ಆ ಥರ ಟೈಲ್ಸ್ ನಮ್ಗೆ ಸಿಕ್ಕಿಲ್ಲ, ಬಟ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಹೀಗೆ ಬಂದರೆ ಇದೊಂದು ಕಾಮನ್ ವಾಶ್ರೂಮ್. ಒಂದು ಕಾಮನ್ ವಾಶ್ರೂಮ್. ಆ್ಯಂಡ್ ಇದು ಬಂದು ಕಿಡ್ಸ್ ರೂಮ್ ಅಥವಾ ಗೆಸ್ಟ್ ರೂಮ್ ಏನಾದರೂ ಕಳಿಬೋದು. ಸೊ ಈ ಥರ ಇದೆ. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ನಾವಿದ್ದಾಗ ಬಂದಿದ್ದು ಲೆಕ್ಚರ್ ರೂಮ್ ಆಗಿತ್ತು. ಸೊ ಇಲ್ಲಿ ಕೂಡ ಅಷ್ಟೇ ಒಂದು ದೊಡ್ಡ ಕಿಟಕಿನ ಕೊಟ್ಟಿದ್ದಾರೆ. ಗಾಳಿ ಎಲ್ಲ ಚೆನ್ನಾಗಿ ಬೀಸಿದೆ. ಸ್ವಲ್ಪ ಲೈಟ್ ಅಷ್ಟು ಬರೋದಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ತುಂಬಾ ವೆಂಟಿಲೇಷನ್ ಪ್ರಕಾರ ಚೆನ್ನಾಗೇ ಇದೆ. ಆ್ಯಂಡ್ ಇಲ್ಲಿ ಕೂಡ ಈ ರೀತಿಯಾಗಿ ಒಂದು ದೊಡ್ಡ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಫುಲ್ ವಾರ್ಡ್ರೋಬ್ ಜೊತೆಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಸೊ ಈ ರೀತಿಯಾಗಿ ಈ ಒಂದು ಕಿಡ್ಸ್ ಬೆಡ್ರೂಮ್ ಇದೆ. ಸೊ ಇದೊಂದು ಎಂಟಿ ಹೋಮ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ಮನೆಗೆ ಬಂದಾಗ ಕೂಡ ಒಂದು ಎಂಟಿ ಹೋಮ್ ಟೂರ್ ಕೊಡ್ತಿದ್ದೆ, ಹೋಗಬೇಕಾದ್ರೂ ಕೂಡ ಒಂದು ಎಂಟಿ ಹೋಮ್ ಟೂರ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ನಿಜ ಹೇಳಬೇಕು ಅಂದರೆ ಈ ಮನೆ ನಮಗೆ ತುಂಬಾ ಒಳ್ಳೆ ಗ್ರೋತ್ ಕೊಟ್ಟಿದೆ.
ಮತ್ತು ಹೇಗಿರಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದೆ. ನಮ್ಮ ಹತ್ರ ದುಡ್ಡಿದ್ದಾಗ ಹೇಗಿರಬೇಕು, ದುಡ್ಡಿಲ್ದಾಗ ಹೇಗಿರಬೇಕು, ಸಂಬಂಧಗಳ ಜೊತೆಲಿದ್ದಾಗ ಹೇಗಿರಬೇಕು, ಇಲ್ದಾಗ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಕಲಿಸ್ಕೊಟ್ಟಿದೆ. ಹಾಗೂ ಯಾವಾಗಲೂ ಖುಷಿಯಾಗಿರಬೇಕು ಅಂತ ನನಗೆ ಕಲಿಸ್ಕೊಟ್ಟಿದೆ. ನನಗೆ ಒಂದು ಲೈಕ್ ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕು ಅಂದರೆ ನಾನು ತುಂಬ ಕಲ್ತಿದ್ದೀನಿ ಈ ಮನೇಲಿ. ಪೇಷನ್ಸ್ನ ಕಲ್ತಿದ್ದೀನಿ ಮೇಯ್ನಾಗಿ. ಸೊ ನನಗಂತೂ ತುಂಬಾ ಹೇಳ್ಕೊಟ್ಟಿದೆ ಈ ಮನೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮನೆಗೆ ನಾನು ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿನಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಬಾಯ್. ಬನ್ನಿ ಇವಾಗ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ಇಲ್ಲೇ ಮನೆ ಹತ್ರ ಇದ್ವಿ. ಅದಾದಮೇಲೆ ಇವರು ಅರುಣವರು ಮತ್ತು ಹೊರಗಡೆ ಬಂದಿದ್ರು. ಸೊ ಯಾರೋ ಒಬ್ಬ ಬೈಕರು ಬಂದು ಗುದ್ಬಿಟ್ಟಿದ್ದಾನೆ. ಗುದ್ಬಿಟ್ಟು ಕಾರ್ ಈ ಥರ ಆಗಿದೆ. ಈ ಥರ ಸಿಚುವೇಶನ್ನ ಪುನೀತ್ ಅವರು ಅರುಣ್ ಅವರು ಇಬ್ಬರು ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ನಾನು ಅಥವಾ ಬೇರೆ ಯಾರು ಇದ್ದಿದ್ರೆ ಅದು ಬೇರೆ ಥರ ಹ್ಯಾಂಡಲ್ ಮಾಡ್ತಿದ್ರು. ಸೀರಿಯಸ್ಲಿ ತುಂಬ ಪೇಷಂಟಿಂದ ಹ್ಯಾಂಡಲ್ ಮಾಡಿದ್ದಾರೆ. ಅಲ್ಲೇ ಇದ್ನಲ್ಲ, ಓದ್ನ ಅವನು ಇಲ್ಲೇ ಇದ್ದಾನಲ್ಲ, ಇವನೇ ಗುದ್ದಿರೋದು. ಪಾಪ ಅವನು ಫುಲ್ ಎದ್ರುಕೊಂಡ್ಬಿಟ್ಟಿದ್ದಾನೆ, ಫುಲ್ ಶಿವರ್ ಆಗಿ. ಅವ್ನ ಕೈನೂ ಎಲ್ಲ ಏಟ್ ಆಗಿದೆ. ಬಟ್ ಎನಿವೆ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ಆ್ಯಕ್ಚುಲಿ ಇದೆಲ್ಲ ಕಾಮನ್ನು. ಫಸ್ಟ್ ಏಡ್ ಮಾಡಿಸ್ಕೊಳ್ಳಿ. ಅವನ ಕೈಯಲ್ಲೇ ಏಟ್ ಆಗಿದೆ ಅಲ್ಲ, ಅವ್ನು ಬೈಕರಲ್ಲ ಇದ್ದಿದೆ ಅವನು. ಅವರು ಆಕ್ಚುಲಿ ಹೋಗ್ಬಿಟ್ಟು ಹೇಳಿ ಬೇಗ ರೆಡಿ ಆಗಕ್ಕೆ ನಾವು ಬರ್ತೀವಿ. ಹೌದಾ? ಅವ್ರಿಗೆ ಹಾಗೆ ಬಂದ ತಕ್ಷಣ ಹೋಗಿ ಕರೆಕ್ಟ್ ಆಗಿರುತ್ತೆ. ಮಾಡ್ಬಿಟ್ಟು ಬೇಕಾದ್ರೆ ಓಕೆ, ಒಂಥರ ಇಲ್ಲ ಸರ್ವಿಸ್ ಸೆಂಟರ್ಗೆ. ಓಕೆ, ಸೊ ಇವಾಗ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಇರುತ್ತೆ. ನೋಡಿದ್ರಲ್ಲ ಕಾರ್ ಯಾವ ರೀತಿಯಾಗಿ ಆಗಿದೆ ಅಂತ. ಫುಲ್ ಮುಂದೆಗಡೆ ಬಂಪರೇ ಹೆಗ್ರೋಗ್ಬಿಟ್ಟಿದೆ. ಸೊ ಇವರೇನೆ ಪಾಪ, ಏನು ಮಾಡೋಕ್ಕಾಗಲ್ಲ, ಆಗುತ್ತೆ. ಏನಪ್ಪ ಅಂದರೆ ಆ ಟೈಮಲ್ಲಿ ಪುನೀತ್ ಆಗಲಿ ಅಥವಾ ಅರುಣ್ ಆಗಲಿ ಇಬ್ಬರು ಕಾರಲ್ಲಿದ್ದರು. ಅವ್ರು ತುಂಬ ಎಕ್ಸ್ಟ್ರೀಮಾಗಿ ಕೋಪ ಮಾಡ್ಕೊಳ್ಳಿಲ್ಲ. ಅಲ್ಲೆಲ್ಲ ತುಂಬ ಜನ ಸೇರಿದ್ರಂತೆ. ಅದಾದಮೇಲೆ ನಂದು ಮತ್ತು ಮೋಹನ್ ಹೋಗಿದ್ದು ಈ ಥರ ಆಯಿತು ಅಂತ ಕಾಲ್ ಮಾಡಿ ಹೇಳಿದ್ಮೇಲೆ ಅವರಿಬ್ಬರು ಹೋಗಿ ಅಲ್ಲಿ ನೋಡ್ಕೊಂಡು ಬರ್ತೀವಿ ಅಂತ ಹೋದರು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಕೂಡ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ವಿ. ಎಕ್ಸ್ಟ್ರಾ ಏನೇ ಇದ್ರು ಆ ಹುಡುಗ ಅಂದರೆ ಅವ್ರ ಅಪ್ಪಂಗೆ ಫೋನೆಲ್ಲ ಮಾಡಿ ಮಾತಾಡಿದ್ರು. ಅವರೇ ನಾನೇ ಪೇ ಮಾಡ್ತೀನಿ ಬಿಡಪ್ಪ ಅಂತ ಹೇಳಿದ್ರು. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಅವ್ರದ್ದೇ ತಪ್ಪಾಗಿತ್ತು. ಪುನೀತ್ ಅಲ್ಲಿ ಸೈಟ್ ಹತ್ರ ಸ್ವಲ್ಪ ಸಾಮಾನುಗಳು ಇಡೋಕ್ಕೆ ಅಂತ ಹೋಗ್ತಾಯಿದ್ರು. ಆ ಟೈಮಲ್ಲಿ ಯೂ ಟರ್ನ್ ತೊಗೋಬೇಕಾದ್ರೆ ಓವರ್ಟೇಕ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಬಂದ್ರಂತೆ. ಸ್ಪೀಡಾಗಿ ಬಂದು ಓವರ್ಟೇಕ್ ಮಾಡಿದಂತೆ ಇಲ್ಲಿ ಗುದ್ದಿ ಈ ರೀತಿಯಾಗಿ ಆಗಿರೋದು. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ ಅಂದಾಗ. ಪುನೀತ್ಗೆ ಏನು ಬೇಜಾರಪ್ಪ ಅಂದರೆ ಇವತ್ತಿನ ದಿವಸನೇ ಇಷ್ಟು ಕೆಲಸ ಇದೆ, ಇವತ್ತಿನ ದಿವಸನೇ ಹೀಗೆ ಮೋಹನ್ ಕೂಡ ಆಗಲೇ ಹೇಳಿದಾಗಲೇ ಮನೆಯಲ್ಲಿ ಕೂಡ ಬಂದು ಅದನ್ನೇ ಹೇಳ್ತಾ ಇದ್ರು, ನಿಜವಾಗ್ಲೂ ನೀವು ಇದ್ದಷ್ಟು ಪೇಷನ್ಸ್ ಆಗಿ ನಾನಂತೂ ಇರ್ತಾ ಇರಲಿಲ್ಲ ನನ್ನ ಕಾರ್ ಮಾಡಿದಿದ್ರೆ ಅಂತ. ಸೊ ಫೈನಲಿ ನಮ್ಮ ಮನೆ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ. ಆ್ಯಂಡ್ ಒಂಥರ ಖಾಲಿ ಮನೆ ನೋಡೋಕ್ಕೆ ಬೇಜಾರಾಗ್ತಿದೆ. ನಾನು ಏನೆಲ್ಲ ಇಟ್ಟಿದ್ದೆ ಮನೆಯೊಳಗೆ, ಎಷ್ಟು ಸಾಮಾನಿತ್ತು ಅಂದರೆ ನಿಜವಾಗ್ಲೂ 2 ಟಾಟಾ ಎಸಿ ಫುಲ್ ಆಗಿದೆ, ಒಂದು ದೊಡ್ಡದೊಂದು ಟ್ರಕ್ ಫುಲ್ ಆಗಿದೆ, ಅಷ್ಟು ಸಾಮಾನು. ಸೊ ಅದೆಲ್ಲ ಎಲ್ಲಿತ್ತು ಮನೇಲಿ ಅಂತ ಅನಿಸ್ಬಿಡ್ತು ನನಗೆ. ಬಟ್ ಫೈನಲಿ ಮನೆ ಖಾಲಿ ಆಯಿತು. ಆ್ಯಂಡ್ ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಓನರ್ ಬಂದುಬಿಟ್ಟು ಅವರು US ಅಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ವೀಡಿಯೋ ಥರ ಕಳಿಸ್ಬೇಕು. ಸೊ ಒಂದು ವೀಡಿಯೋ ಥರ ಮಾಡಿಕೊಂಡು ಅವ್ರಿಗೆ ಕಳಿಸ್ಬಿಟ್ಟು ಹೋಗೋದಷ್ಟೇ. ಖಾಲಿ ಮನೇನ ಯಾವತ್ತೂ ಬಿಟ್ಟು ಹೋಗ್ಬಾರ್ದಂತೆ. ಆ್ಯಕ್ಚುಲಿ ಮನೇನ ಹೋಗೋ ಮುಂಚೆ ಕ್ಲೀನು ಕೂಡ ಟೋಟಲಿ ಈ ಥರ ಗುಡಿಸಿ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಮೇಲ್ಮೇಲೆ ಕ್ಲೀನ್ ಮಾಡಿದ್ದೀವಿ, ತೀರಾ ಮಟ್ಟ ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ, ಮೇಲ್ಮೇಲೆ ಕ್ಲೀನ್ ಮಾಡಿದ್ದೀವಿ. ಆ್ಯಂಡ್ ಮತ್ತು ನಮ್ಮ ಕಡೆ ಅಂದರೆ ನಾವು ಚಿಕ್ಕವರಿದ್ದಾಗಲಿಂದನೂ ನಮ್ಮ ಅಪ್ಪ ಅಮ್ಮ ಫಾಲೋ ಮಾಡ್ಕೊಂಡು ಬಂದಿರೋದನ್ನ ನೋಡಿದ್ದೀವಿ. ಏನಪ್ಪ ಅಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ನ ಇಟ್ಬಿಟ್ಟು ಹೋಗ್ಬೇಕಂತೆ. ಸಾಲ್ಟು ಬೇಳೆ ಆ ಥರ ಇಟ್ಬಿಟ್ಟು ಹೋಗಬೇಕು. ಸೊ ಸಾಲ್ಟ್ನ ಇಟ್ಟಿದ್ದೀನಿ, ಅದು ಒಳ್ಳೇದು ಅಂತ ಹೇಳ್ತಾರೆ. ಅಂದರೆ ಬರೋರ್ಗೂ ಈ ಮನೆಯವ್ರಿಗೂ ಕೂಡ ಒಳ್ಳೇದು, ನಮಗೂ ಕೂಡ ಒಳ್ಳೇದು. ಸೊ ಅದಕ್ಕೆ ಸಾಲ್ಟ್ ಇಟ್ಬಿಟ್ಟು ಹೋಗುವ ಅಂತ ಹೇಳಿದ್ರು ನಮ್ಮಮ್ಮ. ಸೊ ಸಾಲ್ಟ್ ಇಟ್ಟಿದ್ದೀನಿ ಅಷ್ಟೇ ಗೈಸ್. ನಮ್ಮ ಮನೆ ಒಂದು ಫೈನಲ್ ಲಕ್ಷಿದ ಒಂದು ಟೀ ಶರ್ಟ್ ಇಟ್ಟಿದ್ದೀವಿ, ಬೇಕಾದ್ರೆ ಒರೆಸ್ಕೊಳಕ್ಕೆ. ಒಂದು ಸೋಪ್ ಕೂಡ ಇಟ್ಟಿದ್ದೀವಿ. ಏನು ಗೊತ್ತಾ, ಬಂದವ್ರಿಗೆ ಈಸಿ ಆಗುತ್ತೆ. ಕೆಲವೊಂದು ಈ ಥರ ಇದ್ರೆ ಅಲ್ವಾ, ಹೊಸದಾಗಿ ಬಂದವ್ರಿಗೆ ಪರ್ಕೆ ಕೂಡ ಇಟ್ಟಿದ್ದೀವಿ. ಓನರ್ ಬಂದ್ಬಿಟ್ಟು
ಫುಲ್ ಅವರು ಏನು ಇಟ್ಬಿಟ್ಟು ಹೋಗಬೇಡಿ ಅಂತಲೇ ಹೇಳಿರೋದು, ಎಲ್ಲನೂ ತೊಗೊಂಡು ಹೋಗಿ ಅಂತ. ಬಿಕಾಸ್ ಅವ್ರೇನು ಮಾಡ್ತಾರೆ ಅಂದರೆ ಯಾರನ್ನಾದ್ರೂ ಕಳಿಸ್ತಾರೆ, ಅಂದರೆ ಇದು ಫುಲ್ ಡೀಪ್ ಕ್ಲೀನ್ ಮಾಡೋರು ಇರ್ತಾರಲ್ಲ, ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿ ಅವ್ರು ಬೇರೆಯವ್ರಿಗೆ ಕೊಡೋದು. ಸೊ ಈಸ್ ಫೈನಲಿ ಒಂದ್ಸತಿ ಒಂದು ಲಾಸ್ಟ್ ಟೈಮ್ ನೋಡ್ಕೊಂಡ್ಬಿಡೋಣ, ಏನಾದರೂ ಮಿಸ್ ಮಾಡಿದೀವಾ. ಇದೆರಡನ್ನೂ ಇಲ್ಲೇ ಬಿಡ್ತಾ ಇದ್ದೀವಿ, ಬಿಕಾಸ್ ಇದು ತಗೊಂಡೋದ್ರೂ ಪ್ರಯೋಜನ ಅಲ್ಲ, ಅಟ್ಲೀಸ್ಟ್ ಬಂದವರಾದರೂ ಯೂಸ್ ಮಾಡ್ಕೋಬೋದು ಅಂತ ಅಷ್ಟೇ. ಅಷ್ಟೇ, ಏನೂ ಇಲ್ಲ, ಏನೂ ಇಟ್ಟಿಲ್ಲ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲಿದ್ದೀವಿ ನಾವು? ನಮ್ಮ ಮನೇಲಿದ್ದೀವಿ. ನಮ್ಮ ಮನೆ ಆಗಿತ್ತಲ್ಲ, ಆ ಮನೇಲಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಲಕ್ಷಿತ್ನ ಮತ್ತು ಸಿಂಹನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಬಂದಿದ್ವಿ. ಇವತ್ತು ಸಿಂಹದ್ದು ಕ್ಲಾಸ್ ಫೋಟೋ ಇತ್ತು, ಸೊ ಅದಕ್ಕೆ ಇವತ್ತು ಕರ್ಕೊಂಬರೋಣ ಅವನ್ನ ಅಂತ. ಹಾಗೂ ಲಕ್ಷಿತ್ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು, ಸೊ ಅದಕ್ಕೆ ಅವನ್ನ ಕೂಡ ಕರ್ಕೊಂಬಂದಿದ್ವಿ. ಆ್ಯಂಡ್ ಅವರಿಬ್ಬರೂ ಸ್ಕೂಲಿಗೆ ಬಿಟ್ಟು ಸೈಟ್ ಹತ್ರ ಹೋಗಿ, ಮತ್ತು ಸೈಟ್ ಹತ್ರದಿಂದ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಕೀ ಇತ್ತು, ಒಂದು ಕೀ ಮಾಡಿಸ್ಕೊಂಡಿದ್ವಿ ಲಚ್ಚು ಮತ್ತು ನಂದುಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೀ ಮಾಡಿಸ್ಕೊಂಡಿದ್ವಿ. ಸೊ ಈ ಕೀನ ಕೂಡ ಕೊಟ್ಟು ಹೋಗ್ಬಿಡೋಣ ಏಂತಿಕಲ್ವ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ನಂದೊಂದು ಪಾಟ್ ಇಲ್ಲೇ ಉಳ್ಕೊಂಡಿತ್ತು, ಸೊ ಆ ಪಾಟು ಮತ್ತು ಲಕ್ಷಿತದ್ದು ಸೈಕಲ್ ಉಳ್ಕೊಂಡಿತ್ತು, ಅದನ್ನೆಲ್ಲ ತೊಗೊಂಡು ಹೊಟ್ಟೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಬಂದು ನೋಡಿದ್ರೆ ಯಾರೂ ಇನ್ನೂ ಬಂದಿಲ್ಲ. ನಾವು ಅಂದ್ಕೊಂಡು ಬಂದಿದ್ದಾರೆ ಅಂತ, ಬಟ್ ಯಾರೂ ಇನ್ನೂ ಬಂದಿಲ್ಲ. ಬಟ್ ಪೇಂಟಿಂಗ್ ಎಲ್ಲ ಆಗಿದೆ ಕಂಪ್ಲೀಟಾಗಿ ಫುಲ್ಲು. ಸೊ ಆ್ಯಂಡ್ ಪುನೀತ್ ಕೂಡ ಮನೆ ನೋಡಿರಲಿಲ್ಲ ಲಾಸ್ಟ್ ಟೈಮ್, ಬಿಕಾಸ್ ಅವರು ಆ ಕಾರ್ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಹೇಗೆ ಅನ್ನಿಸ್ತಿದೆ ಈಗ? ಅದೇ ಲಾಸ್ಟ್ ಖಾಲಿ ಮಾಡೋದಿನ ನೋಡ್ಲಿಲ್ಲಪ್ಪ ಅಂದ್ಕೊಂಡೆ, ಯಾಕಂದ್ರೆ ನನ್ನ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನಾನು ನೋಡೋದಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಕಾರ್ ತೊಗೊಂಡು ಟವ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಬಟ್ ಅದಕ್ಕೆ ನೋಡಬೇಕು ಅನಿಸ್ತಿತ್ತು ಒಂದ್ಸಲಿ. ಬಟ್ ಬಂದೆ ಲಕ್ಕಿಲಿ, ಓಕೆ ನೋಡೋಣ ಯಾರಿದ್ದಾರೆ ಅಂತ. ಬಟ್ ಯಾರೂ ಇಲ್ಲ ಆ್ಯಕ್ಚುಲಿ, ಇನ್ನೂ ಯಾರೂ ಬಂದಿಲ್ಲ ಮನೇಲಿ. ಸೊ ಹಾಗೇನೆ ನೋಡಿಕೊಂಡು ಈಗ ಇನ್ನೊಂದು ಕೀ ಇದೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಬೇಜಾರಾಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ತುಂಬ ಬೇಜಾರಾಗ್ತದೆ. ನನ್ಗೆ ಇನ್ನೂ ಒಂಥರ ಈ ಮನೆ ಬಿಟ್ಟು ಹೋಗಿದ್ವಿ ಅನ್ನಿಸ್ತಾನೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮನೆ ಆಗ್ಬಿಟ್ಟಿದ್ರೆ ಚೆನ್ನಾಗಿರುತ್ತಲ್ಲಪ್ಪ ಅನ್ನಿಸ್ತಿದೆ. ನನಗೆ ಸಂಡೇ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆಯಲ್ಲಿ. ಅದು ಮುಗಿಸ್ಕೊಂಡು ಕೂಡ ನನಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಸರಿ ಆಯ್ತು, ಇವಾಗ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಇವಾಗ ನಮ್ಮ ಮನೆಗೆ ಹೋಗಬೇಕು. ಪ್ರತಿದಿನ ಹಾಗೆ ಅನಿಸುತ್ತೆ ನಂಗೆ. ರಾತ್ರಿ ಆದ ತಕ್ಷಣ ಓಕೆ, ಬೆಳಗ್ಗೆ ಎದ್ದ ತಕ್ಷಣ ಮನೆಗೆ ಹೋಗಬೇಕು ಅಂತ, ರಾತ್ರಿ ಇವಾಗ ಮನೆಗೆ ಹೋಗಬೇಕು ಅಂತ. ಅಂದ್ರೆ ಆ ಝೋನ್ ಬಿಟ್ಟು ಇನ್ನೂ ಬರಕ್ ಟೈಮ್ ಬೇಕು, ಒಂದು ಸ್ವಲ್ಪ, ಒಂದು ವಾರ. ತುಂಬಾನೇ ಮಿಸ್ ಮಾಡ್ಕೋತೀವಿ. ತುಂಬಾ ನನಗೆ ಈ ಲೊಕಾಲಿಟಿ ಏರಿಯಾ ಮನೆ ತುಂಬಾ ಇಷ್ಟ. ನನ್ನ ಲಕ್ಷಿತನ್ನು ತುಂಬಾ ಮಿಸ್ ಮಾಡ್ಕೊತಾನೆ. ನನಗೆ ಇನ್ನೂ ಬಿಟ್ಟು ಇವತ್ತು ಈಗ ಮನೆ ನಿಂತಿದ್ರಿಂದ ನನ್ನ ಮನೆ ಅಂತ ಫೀಲ್ ಬರ್ತಾನೆ ಇದೆ. ಬಟ್ ಏನಕ್ಕೂ ಗೊತ್ತಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಏನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ವಿ ಅದೆಲ್ಲನೂ ಕೂಡ ತಗೊಂತಾ ಇದ್ವಿ. ಏನೆಲ್ಲ ಒಂದು 4 ಸ್ಕ್ರೂ ಇದೆ ಪುನೀತಿನ ಕೈಯಲ್ಲಿ. ಪುನೀತ್ ತಗೊಂಡಿದ್ದೆ ನಿನ್ನ ಕಾರ್ದು. ಅದನ್ನೇನು ಎಸಿತಾರೆ ಯೂಸ್ ಮಾಡ್ಕೊಂಡು? ಹೌದಾ, ಸರಿ. ಓಕೆ ಗೈಸ್, ಒನ್ ಲಾಸ್ಟ್ ಟೈಮ್ ನಮ್ಮನೆ. ಪ್ರಾಬ್ಲಿ ಇದಾದ್ಮೇಲೆ ಇನ್ನು ಯಾವತ್ತೂ ಬರೋಕ್ಕಾಗಲ್ಲ ನಾವು ಈ ಮನೆಗೆ. ಹೌದು, ಬೇರೆಯವ್ರು ಬರ್ತಾರೆ. ನಮ್ಮ ಲಚ್ಚು ಹೌ ಇಸ್ ಯುವರ್ ಫೀಲಿಂಗ್? ಚೆನ್ನಾಗಿ ಅನಿಸ್ತೈತಾ? ಲಚ್ಚುಗೆ ಖುಷಿ ಆಗ್ತಾ ಇದೆ ನೋಡಿ ಗೈಸ್. ಆಬ್ವಿಯಸ್ಲಿ ಮನೆಗೆ ಬಂದ್ರಿಂದ ಖುಷಿ ಆಗುತ್ತೆ. ಇವಾಗ ಮಾಡಿ ತೋರಿಸ್ತಾ ಇತ್ತು, ಮನೆ ತೋರಿಸ್ತಾ ಇದೆ. ಮೇ ಬಿ ಮತ್ತಿಲ್ಲಿ ಬರಕ್ ಹೋಗಲ್ಲ, ಸೊ ಕೀ ಇತ್ತು ಅಂತ ಕೊಡಕ್ ಬಂದಿದೀವಿ. ಈ ಕಡೆ ಸೈಡ್ ಹತ್ರ ಬಂದಾಗೆಲ್ಲ ಓಕೆ ಬಾ ಇವಾಗ ಮನೆಗೆ ಹೋಗೋಣ, ಕೆಲಸ ಇದೆ, ಅಥವಾ ವಾಶ್ರೂಮ್ ಹೋಗ್ಬೇಕು ಅಥವಾ ಮಲ್ಕೋಬೇಕು, ಆ ರೀತಿ ಒಂದು ಮೈಂಡ್ ಸೆಟ್ ಇತ್ತು. ಇವಾಗಲೂ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದೆ, ಇಲ್ಲ ಅಂತ ಅಲ್ಲ. ಎಲ್ಲದಕ್ಕೂ ಸೌಲಭ್ಯ ಅಂತ ಎಲ್ಲದಕ್ಕೂ ಇದ್ದೇ ಇದೆ, ಬೇರೆ ಆಪ್ಷನ್ಸ್ ಇದೆ. ಬಟ್ ಏನಪ್ಪ ಅಂತ ಅಂದ್ರೆ ಈ ಒಂದು ಮನೆನ ಮಿಸ್ ಮಾಡ್ಕೋತೀವಿ ಅಷ್ಟೇ. ಓಕೆ ಗೈಸ್, ಸೊ ನೀವು ಹೋಗೋಣ. ಇವಾಗ ಬೇರೆ ಬೇರೆ ಕೆಲಸಗಳಿದೆ, ಎಲ್ಲನೂ ಮುಗಿಸ್ಕೊಳ್ಳೋಣ. ಇವತ್ತು ಡೋರ್ ನೋಡೋಕೆ ಹೋಗಬೇಕು ನಾವು, ಸೊ ಡೋರ್ ಕೂಡ ನೋಡೋಕೆ ಹೋಗೋಣ. ನಾನು ರೂಮ್ ಇವಾಗ ಇಷ್ಟು ಖಾಲಿ ಅನಿಸ್ತಿದೆ. ನಾನು ಹೇಗೆಲ್ಲ ಡೆಕೋರೇಟ್ ಮಾಡಿದ್ದೆ ಈ ಮನೇನ. ಡೆಕೋರೇಟ್ ಅಂದರೆ ಜೋಡಿಸಿದ್ದು ಎಲ್ಲ. ಇಲ್ಲಿದ್ದು ಇದೆಲ್ಲ ಕಂಬಿ ಎಲ್ಲ ಹೋಯ್ತು, ಇಲ್ಲಿಟ್ಟವ್ರೆ. ಹೋಗೋಣ. ಇದು ಸೆಕೆಂಡ್ ಫ್ಲೋರ್ ಕೊಟ್ಬಿಡೋಣ ಕೀನಾ. ಆ ರೂಮ್ ಒಂದ್ಸತಿ ನೋಡ್ಕೊತೀನಿ. ಬಟ್ ಏನಪ್ಪ ಅಂದರೆ 30-40 ಸೈಟ್ನ ಒಂದು ಚೂರು ಜಾಗ ವೇಸ್ಟ್ ಮಾಡದಂತೆ ನೀಟಾಗಿ ಕಟ್ಟಿದ್ದಾರೆ ಬಾಡಿಗೆ ಮನೆ ಆದ್ರೂ ಕೂಡ.
ಮನೆಗೆ ಬಂದಾಗ ನಾನು ಈ ಡೋರ್ ಕೀಸ್ ಎಲ್ಲ ತೊಗೊಂಡ್ಬಿಟ್ಟು ವಾಟರ್ ಒಳಗೆ ಇಟ್ಬಿಟ್ಟಿದ್ದೆ. ಬಿಕಾಸ್ ನನ್ನ ಮಕ್ಕಳು ಸರಿ ಇಲ್ಲ, ಆಟ ಆಡ್ಬೇಕಾದ್ರೆ ಅಲ್ಲಿ ಎಸ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜೋಡಿಸ್ತಾ ಇದ್ದೀನಿ ಅದನ್ನ ಕೀನ. ಮ್ಯಾಟ್ ಎಲ್ಲ ಬಿಟ್ಟಿದೆ. ಹಾಗೂ ಗೈಸ್ ಫೈನಲಿ ಇವಾಗ ಏನಕ್ಕೆ ನಾನೊಂದು ಸ್ವಲ್ಪ MIA ಆಗಿಬಿಟ್ಟಿದೆ ಅಂದರೆ ಊರಲ್ಲಿ ಹಬ್ಬ ಆಯಿತು, ಅದಕ್ಕೆ ಹೋಗಿದ್ದೆ. ಅದ್ರ ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಬೇಗ. ಆ್ಯಂಡ್ ಇವಾಗ ಡೋರ್ ನೋಡೋಕ್ಕೆ ಅಂತ ಬಂದಿದ್ವಿ. ಸೊ ಡೋರ್ ಬಂದುಬಿಟ್ಟು ತುಂಬಾ ಹುಡುಕ್ತಾ ಇದ್ವಿ. ಆಗಲೇ ಸುಮಾರು ಅಂಗಡಿಗಳೆಲ್ಲ ಹುಡುಕಿದ್ವಿ. ಇದು ಬಂದು ನಿಕ್ಕಿ ಡೋರ್ಸ್ ಅಂತ ಏನೋ ಇದೆ, ಅಲ್ಲೇ JP ನಗರ್ ಅಥವಾ ಬನ್ನಗಡ್ಡ ರೋಡ್ ಹತ್ರ ಏನೋ ಇರೋದು. ಸೊ ಇಲ್ಲಿ ಬಂದಿದ್ವಿ. ಇಲ್ಲಿ ಸೆಲೆಕ್ಷನ್ ಆಯಿತು ಫೈನಲಿ. ಯಾವ ಡೋರು ಅಂತ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ನನಗೆ ಪ್ರಾಪರಾಗಿ ಕ್ಲಾರಿಟಿ ಇಲ್ಲ, ಬಟ್ ಇದರಲ್ಲೇ ಒಂದು ಡೋರ್ನ ಸೆಲೆಕ್ಟ್ ಮಾಡಿದ್ವಿ. ಪುನೀತ್ ಅಂತೂ ಆ ಡೋರ್ನ ಇಷ್ಟಪಡ್ತಾಯಿದ್ರು. ಆ್ಯಂಡ್ ಅರುಣ್ ಅವರು ಕೂಡ ಅವ್ರಿಗೂ ಸೇಮ್ ಡೋರ್ ಇಷ್ಟ ಆಯಿತು. ಸೊ ಪ್ರಾಬ್ಲಿ ಎಲ್ಲರೂ ಒಂದೇ ಥರದ ಡೋರ್ನ ಹಾಕಿಸ್ಬೋದೇನೋ ಗೊತ್ತಿಲ್ಲ. ಬಟ್ ಎಸ್ ಡೋರ್ ಸೆಲೆಕ್ಷನ್ಗೆ ಅಂತ ಫೈನಲಿ ಬಂದಿದ್ದೀವಿ. ಇದೇ ಇವಾಗ ಕರೆಂಟ್ಲಿ ನಡೀತಾ ಇರೋದು ಗೈಸ್. ಇನ್ನು ಡೋರ್ಸ್ ಕೂಡ ಫಿಟ್ ಆಗಿಲ್ಲ, ಆರ್ಡರ್ ಮಾಡಿ ಬಂದಿದ್ದೀವಿ, ಇನ್ನೂ ಬಂದಿಲ್ಲ ಅಷ್ಟೇ. ಸೈಟ್ ಹತ್ರ ಇನ್ನೂ ಡೋರ್ಸ್ ಇಳಿದಿಲ್ಲ. ಬಿಕಾಸ್ ಮೈ ಹಸ್ಬೆಂಡ್ ಲೈಕ್ಸ್ ಇಟ್. ನನ್ನ ಗಂಡಂಗೆ ಏನು ಇಷ್ಟನೋ ಅದನ್ನೇ ಹಾಕ್ಸೋದು. ಹೆಂಗೆ ನಾವು ಗಂಡಂಗೆ ತಕ್ಕ ಹೇಳ್ತೀನಿ ನಾನು. ನನ್ನ ಗಂಡಂಗೆ ಏನು ಇಷ್ಟನೋ ಅದು. ಓಕೆನಾ ಕುರಿ? ಏ ಲಚ್ಚು ಓಬಿರಾಯಿನ ಕಾಲದೆಲ್ಲ ಹಾಕಿಸ್ಬೇಡ ಕಣೆ. ಬೇಡ ನೋ ನೋ. ಇದು ನೋಡಿ ಲಡ್ಡು, ಏನ್ ಮಾಡ್ತಾ ಇದೀಯಾ ಲಡ್ಡು? ಇಲ್ಲಿ ನೋಡು, ಏನ್ ಮಾಡ್ತಾ ಇದೀಯಾ? ಇಲ್ಲಿ ನೋಡ್ಬಿಟ್ಟು ಹೇಳು, ಏನ್ ಮಾಡ್ತಾ ಇದೀಯಾ? ಊಟ ಮಾಡ್ದ? ಇಲ್ಲಿ ನೋಡು, ಇಲ್ಲಿ ನೋಡು. ಯಾಕೆ ಅಕ್ಕ ಅರ್ಥ ಮಾಡ್ತೀನಿ ಅಂತ ಮಾಡಿದ್ರೆ ಸುಮ್ಮನೆ ಬೇರೆ ಏನ್ರಿ ಇದು ರೀ? ಏನು ಹೆಂಗಿದೆ ನೋಡು, ಇನ್ನು ಸ್ವಲ್ಪ ಆಪ್ಷನ್ಸ್. ಅಂದ್ರೆ ಇದಕ್ಕೆ ಪಾಲಿಶ್ ಹೊಡಿತಾರೆ ಅನ್ಸುತ್ತೆ. ಡೋರ್ ಜನರಿಗೆ ನಿಮಗೆ ಡಿಸೈನ್ ಅವೆಲ್ಲ ಚೆನ್ನಾಗಿ ಕಾಣಲ್ಲ ಮನೆಗಳಿಗೆ. ನನಗೆ ಏನು ಗೊತ್ತಾ, ಸುಮ್ಮನೆ ಒಂದು ಕಟ್ಟು ಬೇಡ ಅದೊಂದು ಇದು ಬಾತ್ರೂಮ್ ಡೋರ್ ತರ ಆಯ್ತು. ಇಲ್ಲಿ ವೀನಿಯರ್ಗೆ ಕಟ್ ಮಾಡೋದೆಲ್ಲ ಚೆನ್ನಾಗಿ ಕಾಣಲ್ಲ. ಪುನಿ ನನಗೆ ಅದು ಬೇಕು ರೀ. ಅದು ಹಿಂಗೆ ಮಧ್ಯ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಕಾಣಿಸುತ್ತದು. ಯಾಕೆ ಹೋಗು ಅವ್ರ ಮನೆ ನೋಡಿ. ನೀನ್ ಏನ್ ನೋಡ್ಕೊಂಡ್ ಬಂದಿದ್ದೀವಿ ಬಾ, ಸುಮ್ಮನೆ ಒಂದ್ಸಲ ನೋಡ್ಬಿಟ್ಟು. ಇದು ಪ್ರಾಪರ್ ಏನಿದೆ ಅನ್ಸುತ್ತೆ, ಪರವಾಗಿಲ್ಲ, ಚೆನ್ನಾಗಿದೆ ಇದು, ಸೂಪರ್. ಗೈಸ್ ಇವಾಗ ಫೈನಲಿ ನಾವು ಡೋರ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ನನಗಂತೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ, ಬಟ್ ಇವ್ರಿಗೆ ಆಗ್ತಾ ಇದೆ. ಇವರು ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಬರೀ ಇದು ಪ್ಲೈವುಡ್ ಪ್ಲೈ ಎಲ್ಲ ಬಂದ್ರೆ ಇದು ಡೋರು ಲ್ಯಾಂಪ್ ನೋಡಿ ಹಾಕಿದ್ರೆ ಮೇಲೆ ಪ್ಲೈವುಡ್. ಇದು ಚೆನ್ನಾಗಿಲ್ವಾ? ಬೆಟರ್ ಅದು ಕಂಪೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿದೆ ಅನ್ಸುತ್ತೆ. ಯಾಕಂದ್ರೆ ಬೇಕಾದ್ರೆ ಇದೇ ಒಂದು ಲೈನ್ ಹಾಕ್ಬಿಟ್ಟು ಈ ಕಡೆ ಇದು ಮಾಡಿ ಬೇಡ ಇದು, ಈ ಕಲರ್ ಬೇಡ ಇದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿದೆ. ಹೆಂಗ್ ಕಾಣಿಸ್ತೈತಿ ಇದು ನೋಡಿ. ಚೆನ್ನಾಗಿ ಕಾಣಿಸ್ತೈತಲ್ಲ? ನನಗೆ ಓಕೆ ಅನಿಸ್ತು. ಚೆನ್ನಾಗಿಲ್ವಾ ಅರುಣ್? ನಿಮಗೆ ಅರುಣ್ಗೆ ಏನು ಗೊತ್ತಾ, ಯಾವುದಾದ್ರೂ ಆಗಲಿ ಬೇಗ ಮಾಡ್ಬಿಟ್ಟು ನಡ್ರಿ ಹೋಗೋಣ ಮನೆಗೆ. ಅಲ್ಲ ಅಲ್ಲ ಜಾಸ್ತಿ ಹುಡುಕ್ಬಾರ್ದು ಅಂತ ಅಂದ್ಬಿಟ್ಟು ನೀವು ಜಾಸ್ತಿ ಕೆರೆದು ಹಿಂಗೆ ಹುಡುಕ್ತಾರಲ್ಲ ಅಂತವಳ ಮದುವೆ ಆಗಿದ್ದೀರಾ? ಇದು ಚೆನ್ನಾಗಿದೆ. ನಾನು ಹುಡುಗಿನ ಜಾಸ್ತಿ ಹುಡುಕೊಳ್ಳೋದು ಫಸ್ಟ್ ಹುಡುಗಿ ಮದುವೆ ಆದೆ ಅದಾಗಿರೋದು. ಇವಳು ಫಸ್ಟ್ ಹುಡುಗಿನಾ? ಅದಕ್ಕೆ ಮುಂಚೆ ಬರೀ ಡೇಟಿಂಗ್ ಇದು ಚೆನ್ನಾಗಿದೆ.
ಇದು ಫುಲ್ ಏನಿದೆ ಇದು ಚೆನ್ನಾಗಿದೆ. ಅಯ್ಯಪ್ಪ ಪುನಿ ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಫುಲ್ ಟಿಕ್ ಹೌದು ಇದು ಪುನಿ ಇದು ಚೆನ್ನಾಗಿದೆ. ಪುನಿ ಇದು ಸುಮ್ಮನಿರು ಬಾಯಿ ಏನು ಮುಚ್ಕೊಂಡು. ಗೊತ್ತಾ, ಮಧ್ಯ ಹೊಡೆದವರಲ್ಲ ಅದಿದ್ದಂತಾನೆ ಫುಲ್ ಅಂಗಡಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಇದಿರೋದ್ಕಿಂತ ಚೆನ್ನಾಗಿರೋದು. ಅಂದ್ರೆ ಪೂರ್ತಿ ಹಿಂಗೆ ಕೊಡ್ತಾರಲ್ಲ ಗ್ರೂ ಹಾಕಿರೋದು ಕೊಡ್ತಾರಲ್ಲ. ಪುನಿ ಅದೇ ಲುಕ್ಕು. ನಾನು ಹೇಳೋ ಮಾತು ಕೇಳು. ಅವೆಲ್ಲ ಮೆಂಟಲ್ಗಳು ಯಾವ್ಯಾವ ಮನೆಗೆ ಮಾಡಿಸೋದು ನಿಜವಾಗ್ಲೂ ಯಾವತ್ತೂ ಡೋರ್ಗಳು ಪ್ಲೈನ್ ಆಗಿರ್ಬೇಕು. ಆ ಥರ ಹಿಂಗೆಲ್ಲ ಹೊಡಿಸ್ಲೇಬಾರ್ದು. ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ವರ್ಷ ಬೇಡ ಸುಮ್ಮನೆ ಪೂರ್ತಿ ಹಿಂಗೆ ಮಾಡ್ಕೊಂಡು ಸಕ್ಕತ್ತಾಗಿದೆ. ಫುಲ್ ಟೀಕ್ ಫಿನಿಶ್ ಇದು ಲುಕ್ಕು ಫುಲ್ ಟೀಕ್ ಇತ್ತು ಥರ ಬರುತ್ತೆ. ಆ ಲೈನ್ ಚೆನ್ನಾಗೇ ಕಾಣಿಸ್ತೈತಪ್ಪ. ನಂಗೇನೈತೆ ಅಂದ್ರೆ ಆ ಲೈನ್ ಮೇಲೆ ಬೇಕಂದ್ರೆ ಗೋಲ್ಡನ್ ಹೊಡ್ಕೊಂಬೋದು ಬೇಕಿದ್ರೆ. ಗೋಲ್ಡನ್ ಸ್ಟಿಕ್ ಬರುತ್ತಲ್ಲ ಅದನ್ನ ಬೇಕಾದ್ರೆ ಹೊಡ್ಕೊಳ್ತಾರೆ. ಚೆನ್ನಾಗಿ ಕಾಣುತ್ತೆ ರೀ. ಪುನೀತಾ ನಾನು ಹೇಳೋದು ಒಪ್ಕೊ. ನೀನ್ ಹೇಳೋದು ಒಪ್ಕೊಳ್ಳಿಲ್ಲ ನಾನು ಇಲ್ಲಿ ತನಕ. ಎಲ್ಲ ಚೆನ್ನಾಗಿರೋ ಅದಕ್ಕೂ ಮತ್ತೆ ಲ್ಯಾಮಿನೇಟ್ ಏನ್ ಡಿಫ್ರೆನ್ಸ್ ಬರುತ್ತೆ ಆ ಥರ ಇದೊಂದು ವಿನಿಯರ್ ಅಂತ. ಫೈನಲಿ ಡೋರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಮತ್ತೆ ಇದು ನೆಕ್ಸ್ಟ್ ಡೇ ಇನ್ನೊಂದ್ಸತಿ ಸೈಟ್ ಹತ್ರ ಬರಬೇಕಿತ್ತು. ಬಿಕಾಸ್ ನಮ್ಮ ಮನೆಯದು ಏನು ಕ್ಲಾಡಿಂಗ್ ಆಗಿದೆ ಅಲ್ಲ, ಆ ಕ್ಲಾಡಿಂಗ್ಗೆ ಇವಾಗ ಈ ರೀತಿಯಾಗಿ ಗ್ರೌಟಿಂಗ್ ಮಾಡ್ತಾ ಇದ್ದಾರೆ. ಸೊ ಗ್ರೌಟಿಂಗ್ ಅಂದರೆ ಏನಪ್ಪ ಅಂದರೆ ಈ ಥರ ಕ್ಲಾಡಿಂಗ್ ಮಾಡಬೇಕಾದ್ರೆ ಮಧ್ಯೆ ಏನು ಇದು ಗ್ಯಾಪ್ಸ್ ಬಿಟ್ಟಿರ್ತಾರೆ ನೋಡಿ ಗ್ರೌಟಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಆ ಗ್ಯಾಪ್ಸ್ನ ಫಿಲ್ ಮಾಡ್ತಾಯಿದ್ರು. ಸೊ ಅದನ್ನ ಬಂದು ಈ ರಾಫ್ ಸಿಮೆಂಟ್ ಅಂತ ಬರುತ್ತೆ. ಸೊ ಆ ರಾಫ್ ಸಿಮೆಂಟಲ್ಲಿ ಫಿಲ್ ಮಾಡ್ತಾಯಿದ್ರು. ಆ್ಯಂಡ್ ಲೈಕ್ ಒಂದೊಂದು ಟೈಲ್ಸು ಮಾಡೋಕ್ಕೆ ಆಲ್ಮೋಸ್ಟ್ ಇದು ಗ್ರೌಟಿಂಗ್ ಮಾಡೋದಕ್ಕೆ ಒಂದು ಮನೆ ಗ್ರೌಟಿಂಗ್ಗೆ 2 days ಹಿಡಿತು. ನಮ್ಮ ಮನೆ ಕಂಪ್ಲೀಟಾಗಿ ಗ್ರೌಟಿಂಗ್ ಮಾಡೋಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿ 2 days ಮಾಡಿದ್ದಾರೆ. ಸೊ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ನೀಟಾಗಿ ಮಾಡಿಕೊಟ್ರು. ಆ್ಯಂಡ್ ತುಂಬ ಜನ ಕ್ಲಾಡಿಂಗ್ ಬಗ್ಗೆ ತುಂಬಾ ಕ್ವೆಶನ್ಸ್ನ ಕೇಳ್ತಾಯಿದ್ರಿ. ಇದು ನಮಗೆ ಐಡಿಯಾ ಹೇಗೆ ಬಂತು ಅಂತ ತುಂಬ ಜನ ಕೇಳಿದ್ದೀರ. ಸೊ ಐಡಿಯಾ ಬಂದುಬಿಟ್ಟು ಪುನೀತ್ಗೆ ಬೇಸಿಕಲಿ ಈ ಕ್ಲಾಡಿಂಗ್ ಮತ್ತು ನ್ಯಾಚುರಲ್ ಸ್ಟೋನ್ಸ್ ತುಂಬಾ ಜಾಸ್ತಿ ಇಷ್ಟ. ಸೊ ಅವ್ರಿಗೆ ಒಂದು ಐಡಿಯಾ ಇತ್ತು ದಟ್ ಅವ್ರ ಮನೇಲಿ ತುಂಬ ನ್ಯಾಚುರಲ್ ಸ್ಟೋನ್ಸ್ ಆ್ಯಂಡ್ ನ್ಯಾಚುರಲ್ ಮೆಟೀರಿಯಲ್ಸ್ ಯೂಸ್ ಆಗಬೇಕು ಅಂತ. ಸೊ ಅದನ್ನೇ ನಾವು ನಮ್ಮ ಆರ್ಕಿಟೆಕ್ಟ್ಗೆ ಹೇಳಿದ್ವಿ. ಆ್ಯಂಡ್ ಈ ಥರ ಕ್ಲಾಡಿಂಗು ಬೇಕು ಅಂತ ಹೇಳಿದ್ರು. ಸೊ ಕ್ಲಾಡಿಂಗ್ನ ನಾವು ಯಾವ ವಾಲಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಆರ್ಕಿಟೆಕ್ಟೇ ನಮಗೆ ಪ್ಲ್ಯಾನ್ ಮಾಡಿಕೊಟ್ರು. ಹಾಗೂ ಮತ್ತು ಈ ಕ್ಲಾಡಿಂಗ್ನ ಹುಡುಕಿದ್ದು ಬಂದು ಇನ್ನೊಂದು ವಿಷಯ. ಸೊ ಕ್ಲಾಡಿಂಗ್ ನೀವು ಸಾಮಾನ್ಯವಾಗಿ ನೋಡಿದ್ರೆ ನಿಮಗೆ ಬ್ರಿಕ್ಸ್ ಕ್ಲಾಡಿಂಗ್ ಮಾಡೋರು ಮತ್ತು ಬ್ರಿಕ್ಸ್ ಕ್ಲಾಡಿಂಗ್ ಎಲ್ಲ ಕಡೆನೂ ಸಿಗೋದಿಲ್ಲ. ಸೊ ಇದನ್ನು ತುಂಬ ನೀಟಾಗಿ ಮಾಡೋರನ್ನ ತುಂಬಾ ಸರ್ಚ್ ಮಾಡಿ ಯಲಹಂಕದಲ್ಲಿ ಇದ್ರದ್ದು ಬ್ರಿಕ್ಸ್ ಕ್ಲಾಡಿಂಗ್ದು ಒಂದು ದೊಡ್ಡ ಅಂಗಡಿ ಇದೆ, ಅಲ್ಲಿ ಹೋಗಿ ಪುನೀತ್ ಮತ್ತು ಅರುಣ್ ತುಂಬ ವಿಚಾರಣೆ ಮಾಡಿ ಆ ಬ್ರಿಕ್ಸ್ ಕ್ಲಾಡಿಂಗ್ನ ತೊಗೊಂಬಂದಿದ್ದು. ಹಾಗೂ ಅವ್ರ ಹತ್ರನೇ ಬ್ರಿಕ್ಸ್ ಕ್ಲಾಡಿಂಗ್ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಬಂದು ಮಾಡಿದ್ದು. ಆ್ಯಂಡ್ ಬ್ರಿಕ್ಸ್ ಕ್ಲಾಡಿಂಗ್ ಬಂದ್ಬಿಟ್ಟು ಸಾಮಾನ್ಯವಾಗಿ ಟೈಲ್ಸ್ ಹಾಕ್ತಾರಲ್ಲ ಮತ್ತು ನಮ್ಮ ಸ್ಟೋನ್ ಕ್ಲಾಡಿಂಗ್ ಎಲ್ಲ ಮಾಡಿದ್ರಲ್ಲ ಅವ್ರು ಮಾಡೋದಿಲ್ಲ, ಇದೇ ಸಪ್ರೇಟ್ ಆಗಿರ್ತಾರೆ. ಓಕೆ ಗಾಯ್ಸ್, ಸೊ ಬಂದ್ವಿ ನಾವು ಇವಾಗ ಮನೆ ನೋಡೋದಕ್ಕೆ. ಆಲ್ರೆಡಿ ಮನೆ ಖಾಲಿ ಮಾಡಿಬಿಟ್ಟಿದ್ದೀವಲ್ವಾ. ಸೊ ಫಸ್ಟ್ ಎಲ್ಲ ಅಟ್ಲೀಸ್ಟ್ ಒಂದು 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಬರ್ತಾ ಇದೆ. ಇವಾಗಂತೂ ಲಿಟ್ರಲಿ ಒಂದು ವಾರಕ್ಕೆ ಒಂದ್ಸತಿ. ಅದು ಇವತ್ತು ಲಕ್ಷಿತದ್ದು PTM ಇತ್ತು. ಸೊ ಒಂದು PTM ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ. ಹಾಗೂ ಇಲ್ಲಿಗೆ ಬಂದು ನೋಡಿದ್ರೆ ನಮ್ಮ ಮನೆಯದು ಈ ಒಂದು ಕ್ಲಾಡಿಂಗ್ ಏನು ಮಾಡಿದಾರಲ್ಲ ಬ್ರಿಕ್ಸ್ ಕ್ಲಾಡಿಂಗ್, ಅದರದ್ದು ಗ್ರೌಟಿಂಗ್ ನಡೀತಾ ಇದೆ. ಸೊ ಆವಾಗಲೇ ಅದರದ್ದು ಗ್ರೌಟಿಂಗ್ ನಡೀತಾ ಇದೆ. ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತಾರೆ ಗ್ರೌಟಿಂಗ್ ಅಂತ. ಸೊ ಗ್ರೌಟಿಂಗ್ ಮಾಡಿದ್ಮೇಲೆ ಈ ಒಂದು ಕ್ಲಾಡಿಂಗ್ ಏನಿದೆ ಇದು ಇನ್ನಷ್ಟು ಜಾಸ್ತಿ ಸ್ಟ್ರಾಂಗ್ ಆಗಿಬಿಡುತ್ತೆ ನೋಡಿ. ಫುಲ್ ಒಂಥರ ಫಿಕ್ಸ್ ಅಂದರೆ ಸ್ಟ್ರಾಂಗ್ ಆಗಿಬಿಡುತ್ತೆ. ಆ್ಯಂಡ್ ಅಪೋಸಿಟಲ್ಲಿ ಬಂದು ನಾವು ಈ ರೀತಿಯಾಗಿ ಇದನ್ನು ಹಾಕ್ಸಿದ್ದೀವಿ. ಈ ರೀತಿಯಾಗಿ ಜಾಲಿ ಕ್ಲಾಡಿಂಗ್ ಅಂತ ಕರೀತಾರೆ ಇದನ್ನ. ಸೊ ಜಾಲಿ ವಾಲ್ನ ಹಾಕ್ಸಿದ್ದೀವಿ. ನಮಗೆ ಆ್ಯಕ್ಚುಲಿ ಇಲ್ಲಿ ಎರಡೇ ಆಪ್ಷನ್ ಇದ್ದಿದ್ದು. ಒಂದು ಜಾಲಿ ವಾಲ್ ಹಾಕಿಸ್ಬೇಕು, ಇಲ್ಲಾಂದರೆ ಫುಲ್ ಇದು ಗ್ಲಾಸ್ ಹಾಕಿಸ್ಬೇಕು ಅಂತ. ಬಟ್ ಗ್ಲಾಸ್ ಹಾಕ್ಸಿದ್ರೆ ಆ ಕಡೆ ಸೈಡ್ ಇಲ್ಲಿ ಹಿಂದೆಗಡೆ ಇನ್ನೊಂದು ಸೈಟ್ ಇದೆ ಆಯಿತಾ. ಸೊ ಆ ಸೈಟ್ಗೆ ಇದು ತುಂಬ ಆಕ್ಸೆಸಬಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಬೇಡ. ಮತ್ತು ಮೇನ್ ಡೋರ್ ಮುಂದೆನೇ ಇದೆ ಅಲ್ವಾ, ಇದರ ಜಾಲಿ ವಾಲ್ ಎದುರುಗಡೆನೇ ಮೇನ್ ಡೋರ್ ಇರೋದು. ಸೊ ಬೇಡ ಅಂತ ಅಂದ್ಕೊಂಡು ಈ ಥರ ಜಾಲಿ ವಾಲ್ನ ಹಾಕ್ಸಿದ್ದೀನಿ. ಇದು ಸ್ವಲ್ಪ ಪ್ರೈವಸಿನೂ ಕೂಡ ಕೊಡುತ್ತೆ ಮತ್ತು ಲೈಟು ಕೂಡ ಇನ್ನಫ್ ಲೈಟ್ ಕೊಡುತ್ತೆ. ಒಂದು ಸ್ವಲ್ಪ ನಮ್ಮ ಸ್ಟೇರ್ ಕೇಸ್ ಹತ್ರ ಒಂದು ಸ್ವಲ್ಪ ಕತ್ಲೆ ಆದಾಗ ಅನಿಸುತ್ತೆ, ಬಟ್ ಅಷ್ಟೊಂದೇನಿಲ್ಲ. ಓಕೆ ಕಾಣಿಸುತ್ತೆ ಆಯಿತಾ, ಮ್ಯಾನೇಜಬಲ್. ಮತ್ತು ಲೈಟ್ಸ್ ಎಲ್ಲ ಬರುತ್ತೆ. ಹಾಗೂ ಇದೆಲ್ಲ ಪೇಂಟಿಂಗ್ ಎಲ್ಲ ವೈಟ್ ಪೇಂಟ್ ಎಲ್ಲ ಆಗುತ್ತಲ್ಲ. ಸೊ ಅದಾದಮೇಲೆ ಇನ್ನಷ್ಟು ಬೆಳಕು ಕಾಣುತ್ತೆ. ಬಟ್ ಎಸ್, ಇವಾಗ ಸದ್ಯದ ಅಪ್ಡೇಟ್ ಬಂದು ಇಲ್ಲಿ ಈ ರೀತಿಯಾಗಿ ಜಾಲಿ ವಾಲ್ನ ಹಾಕ್ಸಿದ್ದೀನಿ. ಆ್ಯಂಡ್ ಇದು ಒಂದು ಮೂಮೆಂಟ್ ಆಫ್ ಟೈಮ್ ಅಂದರೆ ಇದು ಸೂರ್ಯನ ಬಾಗ್ಲಾಗಿರೋದ್ರಿಂದ ಸೂರ್ಯ ಇಲ್ಲಿಂದ ಉದಯ ಆಗ್ತಾ ಇರುತ್ತಲ್ಲ, ಸೂರ್ಯನ ಕಿರಣಗಳು ಈ ಜಾಲಿ ವಾಲ್ ಮೇಲೆ ಬಿದ್ದಾಗ ಇಲ್ಲಿಂದ ಎಷ್ಟು ಚೆನ್ನಾಗಿ ಒಂದು ಆ ಹೋಲ್ಸಿಂದ ಲೈಟ್ಸ್ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಸಕ್ಕತ್ತಾಗಿ ಕಾಣುತ್ತೆ. ಸೊ ಅದು ನೋಡೋಕ್ಕೆ ಒಂಥರ ಚಂದ. ಒಂದು ದಿವಸ ತೋರಿಸ್ತೀನಿ ನಾನು ನಿಮಗೆ. ಮನೆ ಫಿನಿಶಿಂಗ್ ಯಾವಾಗ ಆಗುತ್ತೆ ಗೈಸ್, ಈ ಮನೆ ಫಿನಿಶಿಂಗ್ ಯಾವಾಗ ಆಗುತ್ತೆ, ಯಾವಾಗ ನಾವಿಲ್ಲಿ ಬಂದು ವಾಸ ಮಾಡ್ತೀವಿ
ಆ್ಯಕ್ಚುಲಿ ಏನು ಗೊತ್ತಾ, ವಾಸ ಮಾಡೋಕ್ಕಿಂತ ಜಾಸ್ತಿ ಯಾವಾಗ ಫಿನಿಶಿಂಗ್ ಆಗುತ್ತಪ್ಪ ಸಾಕಾಯಿತು ಅನ್ನೋ ಥರ ಆಗಿಬಿಟ್ಟಿದೆ. ಲಿಟ್ರಲಿ ನಾವು 2024 ನವಂಬರಿಂದ ಸ್ಟಾರ್ಟ್ ಮಾಡಿರೋ ಪ್ರಾಜೆಕ್ಟು 2026 ಬಂದ್ಬಿಡ್ತು ಮಾರ್ಚ್, ಇನ್ನೂ ನಡೀತಾನೇ ಇದೆ. ಸೊ ಎಷ್ಟು ಬೇಗ ಮುಗಿಯುತ್ತೆ ಅನ್ಸ್ಬಿಟ್ಟಿದೆ. ಏಕೆಂದರೆ ಸ್ವಲ್ಪ ದೊಡ್ಡ ಪ್ರಾಜೆಕ್ಟು, ಬಿಲ್ಡಿಂಗ್ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಟೈಮ್ ತಗೋತಾ ಇದೆ. ಮತ್ತು ನಾವು ಸ್ವಲ್ಪ ತುಂಬ ಇನ್ ಡೀಟೇಲ್ ಆಗಿ ಹೇಗೆ ಬೇಕೋ ಹಾಗೆ ಕಟ್ಟಿಸ್ಕೊತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೋತಾ ಇದೆ. ಬಟ್ ದಟ್ಸ್ ಓಕೆ. ಇನ್ನೊಂದು ಏನಪ್ಪ ಅಂದರೆ, ಒಂದು ದಿನಾನೂ ಕೆಲಸ ನಿಲ್ಲದಂತೆ ಪ್ರತಿದಿನ ಕೆಲಸ ನಡೆಯುತ್ತಲ್ಲ ಬಿಲ್ಡಿಂಗಲ್ಲಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಬಿಕಾಸ್ ತುಂಬ ಜನರನ್ನ ನೋಡಿದ್ದೀವಿ, ಸೊ ಅದೊಂಥರ ಬೇಜಾರಾಗುತ್ತೆ. ಬಟ್ ಇಲ್ಲೇನಪ್ಪ ಅಂದರೆ ಒಂದು ದಿನಾನೂ ಯಾವತ್ತೂ ಕೆಲಸ ನಿಲ್ತಿಲ್ಲ, ನಡೀತಾನೇ ಇದೆ. ದೇವ್ರ ದಯದಿಂದ ಕಂಪ್ಲೀಟ್ ಆಗೋ ತನಕನೂ ಹೀಗೆ ನಡೀಲಿ. ಆ್ಯಂಡ್ ದೇವಸ್ಥಾನನೂ ಕೂಡ ಆಲ್ಮೋಸ್ಟ್ ನೀವು ಮುಂಚೆ ನಾನು ತೋರಿಸಿದಾಗ ಹೆಂಗಿತ್ತು, ಇವಾಗ ನೋಡಿ ಈ ಕಡೆ ಸೈಡ್ ಫುಲ್ಲೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಗೋಪುರ ಬರಬೇಕಷ್ಟೇ. ರೀ ಹೇಗೆ ಅನ್ನಿಸ್ತಿದೆ? ಆಲ್ಮೋಸ್ಟ್ ಮುಗಿತಾ ಬಂತು ನಮ್ಮ ಮನೆ. ಕ್ಲಾಡಿಂಗ್ ನಡೀತಾ ಇದೆ. ಇಂಟೀರಿಯರ್ಸ್ ಬಿಟ್ಟು ಆ್ಯಕ್ಚುಲಿ ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ನಮ್ದು ಇಂಟೀರಿಯರ್ಸ್ ನಡೀತಾ ಇದೆ. ಇಂಟೀರಿಯರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಕ್ಲಾಡಿಂಗ್ ನಡೀತಿದೆ. ಸೊ ಇಂಟೀರಿಯರ್ ಬಗ್ಗೆ ಗೊತ್ತಿಲ್ಲ, ನಾವು ಥಿಂಕ್ ಮಾಡಿಲ್ಲ. ಫಸ್ಟಿಗೆ ಇದನ್ನು ಮುಗಿಸೋಣ, ಕ್ಲಾಡಿಂಗ್ ಏನಿದೆ ಸಿವಿಲ್ ಎಲ್ಲ ಮುಗಿಸೋಣ ಅಂದ್ಬಿಟ್ಟು ಮುಗಿಸ್ತಿದ್ದೀವಿ. ನೋಡೋಣ ಸಿವಿಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವಾಗ ಸ್ಟಾರ್ಟ್ ಮಾಡೋದೇನು ಅಂತ. ಸೊ ಇವಾಗ ಸಿವಿಲೇ ನಡೀತಾ ಇದೆ. ಸಿಂಹ ಕೆಳಗಡೆ ಇಳಿ ಫಸ್ಟು. ಈ ಕಡೆ ಬಂದು ಅಣ್ಣನ ಪಕ್ಕ ಕೂತ್ಕೋ. ಪುನಿ, ಇವಾಗ ನಿಂಗೆ ಈ ಮನೇಲಿ ಒಂದು ನನಗೆ ಓಕೆ ಈ ಸ್ಪಾಟ್ ತುಂಬ ಫೇವ್ರೆಟ್, ನಂಗೆ ತುಂಬ ಇಷ್ಟ ಅಂತ ಸ್ಪಾಟ್ ಯಾವುದು? ಅದೇ ಮೇಲಿದು ಬಾಲ್ಕನಿ ಬಂದು, ಆಮೇಲೆ ಬಿಟ್ಟು ಅದೊಂದು ಬೇ ವಿಂಡೋ, ಡೈನಿಂಗ್ ಹಾಲ್, ಮತ್ತು ಕಿಡ್ಸ್ ಬೆಡ್ರೂಮ್ ಒಂದು ಬೇ ವಿಂಡೋ. ಯಾಕೆ ಕ್ಲಾಡಿಂಗ್ ಇಷ್ಟ ಇಲ್ವಾ? ಕ್ಲಾಡಿಂಗ್ ಚೆನ್ನಾಗಿದೆ, ಬಟ್ ಅಲ್ಲಿ ನಾವೇನು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಜಸ್ಟ್ ನೋಡ್ಬೇಕಷ್ಟೇ. ಅಂದರೆ ನಮ್ಮದು ಸೋಫಾ ಅಂದರೆ ಆ್ಯಕ್ಚುಲಿ ಅಲ್ಲಿ ಬಂದು ಟಿ ವಿ ಯೂನಿಟ್ ಬರುತ್ತೆ. ನಮಗೆ ಏನು ಗೊತ್ತಾ, ಸೋಫಾ ಇರೋ ಒಂದು ಜಾಗ ಬಂದು ಕರೆಕ್ಟಾಗಿ ಇದಿಲ್ಲ. ಅದನ್ನು ನೀಟಾಗಿ ಅವಾಗಲೇ ಪ್ಲ್ಯಾನ್ ಮಾಡಬೇಕಿತ್ತು, ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಲಿಲ್ಲ. ಸೊ ಸೋಫಾ ಬಂದು ಇಲ್ಲಿ ಮಿಡ್ಡಲ್ಲಿ ಬರುತ್ತೆ. ಬಟ್ ಅದು ಓಕೆ, ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತಲ್ವಾ. ಒಂಥರ ಸೆಮಿ ಸರ್ಕಲ್ ಥರ ಸೋಫಾ ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಕ್ಲಾಡಿಂಗ್, ನನಗಂತೂ ಕ್ಲಾಡಿಂಗ್ ತುಂಬ ಇಷ್ಟ. ಬಿಕಾಸ್ ಅಲ್ಲಿ ಫೋಟೋಸ್ ತೊಗೊಂಡ್ರೆ ಎಷ್ಟು ಸಗದಾಗಿ ಬರುತ್ತೆ ಗೊತ್ತಾ, ಪಿಕ್ಚರ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನನ್ನ ದೇವ್ರ ಮನೆ ಕೂಡ ತುಂಬ ಇಷ್ಟ ಆಯಿತು. ಬಿಕಾಸ್ ದೇವ್ರ ಮನೆ ಇವಾಗ ಇನ್ಕಂಪ್ಲೀಟ್ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿದ್ದೀವಲ್ವಾ, ಸೊ ಅದು ಫಿನಿಶಿಂಗ್ ಆದಾಗ ತುಂಬ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಒಂದು ಖುಷಿ ಏನಪ್ಪ ಅಂದರೆ, ನಮ್ಮ ಮನೆ ಪ್ರತಿಯೊಂದು ಮೂಲೆನೂ ಒಂಥರ ಡಿಫ್ರೆಂಟಾಗಿ ಕಟ್ಟಿದ್ದೀವಿ ಅಂತ ಅಲ್ವಾ ಪುನಿ? ಒಂಥರ ಬೇರೆ ಬೇರೆ ಹೊಸದಾಗಿ ಏನೋ ಟ್ರೈ ಮಾಡಿದ್ದೀವಿ. ಬಿಕಾಸ್ ನೋಡಿ, ಅಲ್ಲಿ ಸ್ಟೋನ್ ಕ್ಲಾಡಿಂಗ್ನ ಟ್ರೈ ಮಾಡಿದ್ದೀವಿ, ಇಲ್ಲಿ ಬಂದು ಸ್ಯಾಂಡ್ ಸ್ಟೋನ್ನ ಟ್ರೈ ಮಾಡಿದ್ದೀವಿ, ಆ್ಯಂಡ್ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್ನ ಟ್ರೈ ಮಾಡಿದ್ದೀವಿ. ಇಲ್ಲಿ ಬಂದು ಇಟ್ಟಿಗೆನ ಟ್ರೈ ಮಾಡಿದ್ದೀವಿ. ಸೊ ಈ ಥರ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್ನ ಟ್ರೈ ಮಾಡಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಇದು ನಮ್ಮ ಫ್ಲೋರಲ್ಲಿ ಬಂದು ಅಲ್ಲಿ ಪಾರಿವಾಳ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿತ್ತು, ಹಕ್ಕಿಗಳಾಗಿದ್ದವು, ಅದು ಪುಟ್ಟ ಹಕ್ಕಿಗಳು. ಸೊ ಅದನ್ನೇ ಪುನೀತ್ ಮಕ್ಕಳಿಗೆ ಎತ್ಕೊಂಡು ತೋರಿಸ್ತಾ ಇದ್ದಾರೆ. ಹಾಗೂ ತುಂಬ ಜನ ನನಗೆ ಕ್ಲಾಡಿಂಗ್ ಅಂದರೆ ಬ್ರಿಕ್ಸ್ ಕ್ಲಾಡಿಂಗ್ ಬಗ್ಗೆ ಕೇಳಿರೋದೇನಪ್ಪ ಅಂದರೆ ಮೇಂಟೆನೆನ್ಸ್ ಹೇಗೆ ಎಲ್ಲ ಕ್ಲಾಡಿಂಗ್ ಬಗ್ಗೆನೂ. ಸೊ ದೇವ್ರ ಮನೆ ಕ್ಲಾಡಿಂಗಲ್ಲಿ ನಾವು ಸೀಲರ್ ಅಂತ ಬರುತ್ತೆ, ಸೊ ಅದನ್ನು ಹಾಕಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಏನೇ ಮಾರ್ಕ್ಸ್ ಏನು ಉಳ್ಕೊಳ್ಳಲ್ಲ, ನಾವು ಅದನ್ನ ವಾಶ್ ಮಾಡಿದ್ರೂ ಹೊಟ್ಟೋಗುತ್ತೆ. ಆ್ಯಂಡ್ ಜಾಸ್ತಿ ಧೂಳಾಗಬಾರ್ದು ಅಂತ ಅಂದರೆ ಆವಾಗವಾಗ ಡಸ್ಟಿಂಗ್ ಮಾಡ್ತಾ ಇರಬೇಕು. ಮತ್ತು ಕರ್ಪೂರದ್ದೆಲ್ಲ ಹಚ್ಚಿದಾಗ ಅದನ್ನು ಸ್ವಲ್ಪ ಹೊರಗಡೆ ಇಟ್ಕೋಬೇಕು, ಆ ಥರ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಹೊರಗಡೆ ಬಾಲ್ಕನಿ ಹತ್ರ ಕೂಡ ಅಷ್ಟೇ ಸೀಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಸೀಲರ್ ಹಾಕಿದ್ರೆ ಅದು ಏನೂ ಹಾಳಾಗೋದಿಲ್ಲ. ಮತ್ತು ಆ್ಯಕ್ಚುಲಿ ನ್ಯಾಚುರಲ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ಹಾಳಾಗೋದಿಲ್ಲ ಎಟ್ ಎನಿ ಕಾಸ್ಟ್. ಬಟ್ ಸ್ಟಿಲ್ ಸೀಲರ್ ಹಾಕ್ಕೋಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಬ್ರಿಕ್ಸ್ ಕ್ಲಾಡಿಂಗು ಅಷ್ಟೇ, ನಿಮಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಬೇಕು ಮತ್ತು ಸ್ವಲ್ಪ ಚೆನ್ನಾಗಬೇಕು ಅಂತಂದರೆ ಒಂದು ಕೋಟ್ ಸೀಲರ್ನ ಹಾಕ್ಕೊಂಬಿಟ್ರೆ ಅದು ಕೂಡ ಆ ರೀತಿಯಾಗಿ ಮೇಂಟೈನ್ ಮಾಡ್ಕೋಬೋದು. ಆ್ಯಂಡ್ ಇದು ನೀವು ಸೀಲರ್ ಹಾಕ್ತಂತೆ ಹೇಗೆ ಮೇಂಟೈನ್ ಮಾಡೋದಂದರೆ, ಅವಾಗವಾಗ ಸ್ವಲ್ಪ ಬಟ್ಟೆ ತೊಗೊಂಡು ಒದ್ದೆ ಮಾಡಿಕೊಂಡು ಅದನ್ನ ವೈಪ್ ಮಾಡಿಕೊಂಡ್ರೆ ಅದು ನೀಟಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅಷ್ಟೇ ಗೈಸ್, ಇದಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ನಾವು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.